ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಅನ್ನ ತಿಂದು ಅವನ್ ಮುಂದೆ ಮಂಡಿಯೂರ್ ಕುತ್ಕೋತೀರಾ? ಮಾತಾಡ್ರ. ನಮ್ಮಲ್ಲಿರೋ ಒಬ್ಬೊಬ್ನು 10 ಜನ ಕೊಡ್ರೆ ಎದುರುಗಡೆ ಕುತ್ಕೊಂಡಿರೋ ವ್ಯಕ್ತಿ 10 ಜನನು ಹೊಡೆದು ಕತೆ ಮುಗಿಸಿ ಕೈ ತೊಳ್ಕೊಂತಾನೆ. ಮಾರಿಗುಡಿಗೆ ದೇವಿ ಪುತ್ರನು ಅವನೇ, ದಾದನು ಅವನೇ. ಯಾರಣ್ಣ ನೀವು? ಯಾರು ಬಂದ್ ನಿಂತ್ರೆ ಬಡವನ ಬಾಯಿಗೂ ಬಾಯಿ ಬರ್ತಿತ್ತು, ಯಾರು ಕಾಲಿಟ್ರೆ ಹೆಂಗಸ್ರು ಮಕ್ಕಳಲ್ಲಿ ನಗು ಬರ್ತಿತ್ತೋ. ರುದ್ರ ಕೇಟೊಂದ್ ಜನ ರೌಡಿ ಅನ್ನೋದನ್ನ ಪಟ್ಟ ಅನ್ಕೊಂಡ್ಬಿಟ್ಟವ್ರೆ. ಆದ್ರೆ ಅದು ಬೆನ್ನಿಂದನೇ ಬರ್ತಾ ಇರೋ ಚಟ್ಟ ಅಂತ ಕೆಲವ್ರಿಗೆ ಗೊತ್ತಿಲ್ಲ. ಆ ಟೇಬಲ್ ಮ್ಯಾಕಿರೋ ಫೋಟೋ ನಿನ್ ತಮ್ಮಂದಲ್ವಾ? ಅವನ್ ಕುತ್ತಿಗೆ ಮ್ಯಾಕೆ ಒಂದ್ ಗಾಯ ಇತ್ತು. ಆ ಗಾಯನ ಯಾರು ಮಾಡಿರೋದು, ಯಾಕೆ ಮಾಡಿರೋದು ಅಂತ ನೀನ್ ಕೇಳಿಲ್ವ ಸರ್? ಅಂದ್ರೆ ತಮ್ಮನ್ ಹೊಡೆದಾಕಿದ್ದು ನೀವು? ಲೇ, ತುತ್ತನ್ನಕ್ಕೆ ಜನ ಬಹು ಕಷ್ಟಪಡ್ತಾರೆ. ದುಡಿಯೋ ಕೈಗೆ ಕೆಲಸ ಸಿಗಕ್ಕಿಲ್ಲ, ಕೆಲಸ ಸಿಕ್ಕರು ಸಂಬಳ ಸಾಲಕ್ಕಿಲ್ಲ. ಅಂತ ಹೊತ್ನಾಗೆ ಬೇಡದ್ರುವೆ ಅನ್ನ ಸಿಗಕ್ಕಿಲ್ಲ. ಅನ್ನ ಸಿಗದಿರೋ ಹೊತ್ನಾಗೆ ಬೇಡೋ ಕೈ ಕೂತಿಗೆಗೆ ಬರ್ತದೆ. ಕೂತಿಗೆಗೆ ಬರೋ ಗಂಟ ಉಟ್ಕೋಬಾರ್ದು. ಉಡ್ಸಿದ್ಯಾವ್ರೆ ಹುಲ್ ಮೇಯ್ಸಕ್ಕಿಲ್ಲ ಅಂದ್ಮೇಕೆ ನೀನ್ ಯಾಕಲ್ಲ ಮನ್ಸ ತಿನ್ನೋ ಅನ್ನನ ಕಿತ್ಕತಿಯ? ಅಣ್ಣ, ನನಗೇನು ಮಾಡಬೇಡಿ. ಹೆಂಡತಿ ಮಕ್ಕಳಿದಾರ ನನಗೆ. ದಯವಿಟ್ಟು ನನಗೇನು ಮಾಡಬೇಡಿ. ಏಯ್ ಕನ್ನ ಅಪ್ಪಿ ಚಿಂಟು, ಭಯ ನೋಡು. ಈ ಭಯನೇ ಮನ್ಸನ ಮಗಿ ಮಾಡೋದು, ಮಗಿನ ಮೃಗ ಮಾಡ್ತದೆ. ಹೆಂಡತಿ ಮಕ್ಕಳು ಮನೆ ಸಂಸಾರ ಹಿಂಗ್ ಮಾತ್ರನೇ ಇರೋದು. ಹೆಂಡತಿ ಮಕ್ಕಳು ಮನೆ ಸಂಸಾರ. ಪಾಪ ಕೆಲ್ಸಕ್ಕೆ ಅಂತ ನಿನ್ನಿಂದೆ ಅಲ್ದು 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 ಜೀವನದ ಮ್ಯಾಗ ಆಸೆನೇ ಬಿಟ್ಬಿಟ್ಟವಳಲ್ಲ, ಅವಳಿಗಿಲ್ವಾ ಮನೆ ಸಂಸಾರ? ಒಂದು ಹೆಣ್ಣು ನನಗೆ ಕಷ್ಟ ಅಂತ ನಮ್ಮ ಹತ್ರ ಬಂದಾಗ ನಮ್ಮಿಂದ ಅವಳಿಗೆ ಏನು ಉಪಯೋಗ ಆಗ್ಬೋದು ಅಂತ ಯೋಚನೆ ಮಾಡಬೇಕು. ಅವಳಿಂದ ನಮಗೇನು ಉಪಯೋಗ ಆಗಬೇಕು ಅಂತ ಯೋಚನೆ ಮಾಡಬಾರ್ದು. ಏಯ್, ಏಟೊಂದು ಜನ ಹೆಣ್ಮಕ್ಳು ಕಷ್ಟದಲ್ಲವ್ರೆ. ಆದ್ರೂ ಅವ್ರ ಮರವಾದಿಯಾಗಿ ಅವ್ರ ಮಾನ ಮರವಾದಿಗೆ ಹಂಚ್ಕೊಂಡು ತೆಪ್ತಾರಿ ಹಿಡ್ದಿಲ್ಲ, ಕಷ್ಟಪಟ್ಟು ದುಡಿತಾರೆ. ಅದ್ರ ನಿನ್ನಂಥವ್ರು ಅಲ್ಲಕ್ಕಲ್ಲ ಅಲ್ಲ, ನೀನ್ ನಾಳೆ ನಿಗರ್ಕೊಂಡ್ಬಿಟ್ರೆ ನಿನ್ ಎಂಡ್ರ ಮಕ್ಕಳು ಬೀದಿಗೆ ಬರ್ತಾರಲ್ಲ, ಅವಾಗ ನಿನ್ ಹೆಂಗ್ಸುತ್ತವ ಯಾವನಾರ ಬಂದು ಇದೇ ತರ ಕೇಳ್ತಾನೆ ಅನ್ನೋ ಸಾಮಾನ್ಯ ಜ್ಞಾನ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.